ಪ್ರವಾಸಿಗರಿಗೆ ಸ್ವರ್ಗ ಅಂತ ಅನ್ನಿಸ್ಕೊಂಡಿರೋ ಮಾಲ್ಡೀವ್ಸ್ನಲ್ಲಿ ಇಡೀ ಜಗತ್ತೇ ಬೆಚ್ಚಬೀಳುವಂಥ ಒಂದು ಭೀಕರ ಘಟನೆ ನಡೆದಿದೆ. ಸಮುದ್ರದ ಆಳದಲ್ಲಿರೋ ಗುಹೆಯನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋಗಿರೋ 5 ಜನ ಪರ್ಷಿಯನ್ ಎಕ್ಸ್ಪರ್ಟ್ ಡೈವರ್ಸ್ಗಳು ಮತ್ತೆ ಮರೈನ್ ಸೈಂಟಿಸ್ಟ್ಗಳು ಉಸಿರುಗಟ್ಟಿ ಜಲ ಸಮಾಧಿಯಾಗಿದ್ದಾರೆ. ಅಷ್ಟಕ್ಕೂ ಅಲ್ಲಾಗಿರೋದೇನು ಗೊತ್ತಾ ಗೈಸ್, ಮಾಲ್ಡೀವ್ಸ್ ಸರ್ಕಾರದ ಪ್ರಕಾರ ಈ ಸ್ಕೂಬಾ ಡೈವಿಂಗ್ ಮಾಡೋರು 30 ಮೀಟರು ಅಂದರೆ 100 ಅಡಿಗಿಂತ ಹೆಚ್ಚು ಒಳಗಡೆ ಹೋಗಂಗಿಲ್ಲ. ಆದರೆ ಅವತ್ತು ಇವರು ಆ ಡೈವಿಂಗ್ ಲೈನ್ ಕೂಡ ಮೀರಿ ಕೆಳಗಡೆ ಹೋಗಿದ್ರು. ಸುಮಾರು 160 ಅಡಿ ಆಳಕ್ಕೆ ಹೋಗಿದ್ರು. ಆ ಆಳದಲ್ಲಿ ಒಂದು ರಹಸ್ಯವಾಗಿರುವಂಥ ಗುಹೆ ಇದೆ. ಆ ಗುಹೆ ಎಂಟ್ರಿ ಪಾಯಿಂಟ್ ಹೆಂಗಿದೆ ಅಂದರೆ ಒಬ್ಬರು ಮಾತ್ರ ಒಳಗಡೆ ಒಂದ್ಸತಿ ಹೋಗೋಕ್ಕಾಗೋದು. ಅದರೊಳಗಡೆ ನುಗ್ಗಿದ್ರು. ಅಲ್ಲಿ ಏನಾಗಿದೆ ಅಂತಂದರೆ ತುಂಬ ವರ್ಷದಿಂದ ಯಾರೂ ಒಳಗಡೆ ಹೋಗಿಲ್ದಿರೋದ್ರಿಂದ ಅದು ಸುತ್ತಮುತ್ತ ಎಲ್ಲ ಧೂಳೆಲ್ಲ ತುಂಬ್ಕೊಂಡಿರುತ್ತೆ. ಧೂಳು ಅಂದರೆ ಸ್ವಲ್ಪ ಮಣ್ಣೆಲ್ಲ ತುಂಬ್ಕೊಂಡಿರುತ್ತೆ. ಅದು ಇವ್ರ ಕೈ ಕಾಲೆಲ್ಲ ಟಚ್ ಆಗಿ ಅಲ್ಲೇನಾಗಿದೆ ಅದೆಲ್ಲ ಮೇಲೆ ಎದ್ಬಿಟ್ಟಿದೆ. ಫುಲ್ಲು ಕೆಸರು ಫಾರ್ಮೇಷನ್ ಆಗಿದೆ. ಆ ಟೈಮ್ನಲ್ಲಿ ಇವರು ಮೊದಲೇ ಅಷ್ಟು 160 ಅಡಿ ಆಳದಲ್ಲಿರ್ತಾರೆ. ಆ ಆಳದಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅಂದರೆ ನಮ್ಮ ಭೂಮಿ ಮೇಲಿರೋ ಪ್ರೆಷರ್ಗಿಂತ 6% ಪ್ರೆಷರ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಈ ಸಿಲ್ಟ್ ಫಾರ್ಮೇಷನ್ ಆಗ್ಬಿಟ್ಟು ಕಣ್ಣಿಗೇನು ಕಾಣಿಸ್ತಾನೆ ಇಲ್ಲ, ದಾರಿ ತಪ್ಪೋಗ್ಬಿಟ್ಟಿರ್ತಾರೆ. ಅವಾಗೇನಾಗಿದೆ ಅದೇ ಟೈಮ್ಗೆ ಕರೆಕ್ಟಾಗಿ ಈ ಜೀವ ಉಳಿಸ್ಬೇಕಂತ ಇರೋ ಆಕ್ಸಿಜನ್ ಕೂಡ ಅವ್ರ ಪಾಲಿಗೆ ವಿಷ ಆಗ್ಬಿಟ್ಟಿದೆ. ಸಿಲಿಂಡರ್ನಲ್ಲಿರೋವಂಥ ನೈಟ್ರೋಜನ್ನು ಹೈ ಪ್ರೆಷರ್ನಲ್ಲಿ ಮೆದುಳಿಗೆ ಅಟ್ಯಾಕ್ ಮಾಡುತ್ತೆ. ಅದು ಅಟ್ಯಾಕ್ ಹೆಂಗಿರುತ್ತೆ ಅಂತ ಅಂದರೆ ಈ 5 ಪೆಗ್ನ ಕುಡಿಸಿದ್ರೆ ಎಷ್ಟು ಮತ್ತು ಬರುತ್ತೋ ಅಷ್ಟು ಮತ್ತು ಬರುತ್ತೆ. ಯೋಚನೆ ಮಾಡಿ ನೀವು, ಅಷ್ಟು ಪ್ರೆಷರ್ನಲ್ಲಿ, ಅಷ್ಟು ಕತ್ಲೆನಲ್ಲಿ, ಅಂದರೆ ದಾರಿ ಕೂಡ ಏನೂ ಕಾಣಿಸ್ತಿಲ್ಲ ಅಂಥ ಜಾಗದಲ್ಲಿ ಮೆದುಳಿಗೆ ಅಟ್ಯಾಕ್ ಆಗಿದೆ ಅಂದರೆ ಮತ್ತು ಬರೋ ಥರ ಮೆದುಳೇ ವರ್ಕ್ ಆಗ್ತಿಲ್ಲ. ಇವಾಗ ಫುಲ್ಲು ಟೈಟ್ ಆಗಿರೋರು ಯಾವ ಥರ ಇರ್ತಾರೆ ಆ ಥರ ಇರುತ್ತೆ. ಅದೇ ಟೈಮ್ಗೆ ಅಷ್ಟು ಹೈ ಪ್ರೆಷರ್ನಲ್ಲಿ ಆಕ್ಸಿಜನ್ ಕೂಡ ಪಾಯ್ಸನ್ ಆಗಿ ಫಾರ್ಮೇಷನ್ ಆಗುತ್ತೆ. ಈ ಮೊದಲೇ ನೈಟ್ರೋಜನ್ ನಾರ್ಕೋಸಿಸ್ ಆಗಿದೆ, ಅದ್ರ ಜೊತೆಗೆ ಆಕ್ಸಿಜನ್ ಕೂಡ ಆಕ್ಸಿಜನ್ ಟಾಕ್ಸಿಸಿಟಿ ಆಗುತ್ತೆ, ಪಾಯ್ಸನ್ ಆಗಿ. ಅದೇನಾಗುತ್ತೆ ಅಂದರೆ ಆಕ್ಸಿಜನ್ನು ಪಾಯ್ಸನ್ ಆಗಿಬಿಟ್ಟು ಭೀಕರವಾಗಿರುವಂಥ ಪಿಡಿಸ್ ತರಿಸುತ್ತೆ ಅವ್ರಿಗೆ. ಯೋಚನೆ ಮಾಡಿ, ಅಷ್ಟು ಪ್ರೆಷರ್ನಲ್ಲಿ ಏನೂ ಕಾಣಿಸ್ತಿಲ್ಲ. ಒಂದು ಕಡೆ ನೈಟ್ರೋಜನ್ ಇದು ಮಾಡಿ ಫುಲ್ಲು ಮತ್ತು ಬರೋ ಥರ ಆಗ್ಬಿಟ್ಟಿದೆ ಅವ್ರಿಗೆ. ಜೊತೆಗೆ ಈ ಆಕ್ಸಿಜನ್ನಿಂದ ಪಿಡಿಸ್ ಬರೋ ಥರ ಆಗಿದೆ. ಇದಿಷ್ಟು ಆಗ್ಬಿಟ್ಟು ಕಂಪ್ಲೀಟ್ಲಿ ಅವ್ರ ಜ್ಞಾನನೇ ಹೋಗ್ಬಿಟ್ಟಿದೆ. ಉಸಿರಾಡೋಕ್ಕಾಗದೆ ಅವ್ರದ್ದು ಲಂಗ್ಸಲ್ಲೆಲ್ಲ ನೀರು ತುಂಬಿಕೊಂಡು ಉಸಿರು ಕಟ್ಟಿ ಜಲ ಸಮಾಧಿ ಆಗೋಗ್ಬಿಟ್ಟಿದ್ದಾರೆ. ಇಷ್ಟೊತ್ತಾಯಿತು ಇನ್ನೂ ಯಾರು ಬಂದಿಲ್ವಲ್ಲ ಅಂತ ಅಂದ್ಬಿಟ್ಟು ಅಲ್ಲಿರುವಂಥ ಇವರು ಕಮಾಂಡೋ ಇರ್ತಾರಲ್ವ, ಅವರು ಮೊಹಮ್ಮದ್ ಮಹೂದಿ ಅನ್ನೋರು, ಅವರು ನೋಡೋಕ್ಕೆ ಅಂತ ಹೋಗಿದ್ದಾರೆ. ನೋಡಿದ್ರೆ ಡೆಡ್ ಬಾಡೀಸ್ಗಳು ಕಾಣಿಸಿದಾವೆ ಅಲ್ಲಿ. ಸರಿ ಅಂತ ಡೆಡ್ ಬಾಡೀಸ್ ನೋಡ್ಬಿಟ್ಟು ಅದ್ರ ಮೇಲೆ ಎತ್ಕೊಂಡು ಹೋಗ್ಬೇಕಂತ ಅವರು ಅರ್ಜೆಂಟಾಗಿ ಎತ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಎತ್ಕೊಂಡು ಹೋಗಿದ್ದಾರೆ. ಆ ಟೈಮ್ನಲ್ಲಿ ಏನಾಗಿದೆ ಅಂತಂದರೆ ದೇಹದಲ್ಲಿ ಬ್ಲಡ್ ವೆಸಲ್ಸ್ನಲ್ಲಿ ಇರೋ ನೈಟ್ರೋಜನ್ ಎಲ್ಲ ಗುಳ್ಳೆ ರೀತಿ ಫಾರ್ಮೇಷನ್ ಆಗಿ, ಇವಾಗ ಸೋಡಾ ಬಾಟ್ಲ್ ಓಪನ್ ಮಾಡಿದ್ರೆ ಯಾವ ರೀತಿ ಹೋಗುತ್ತೋ ಆ ರೀತಿ ಅವ್ರ ಇದರಲ್ಲಿ ರಕ್ತದಲ್ಲಿ ನೈಟ್ರೋಜನ್ ಗುಳ್ಳೆಗಳು ಫಾರ್ಮ್ ಆಗಿಬಿಟ್ಟು ಅವ್ರಿಗೆ ಹಾರ್ಟ್ ಬ್ಲಾಕ್ ಮಾಡಿದೆ. ಸೊ ಅವ್ರಿಗೂ ಉಸಿರು ಕಟ್ಟೋ ರೀತಿ ಆಗ್ಬಿಟ್ಟು ಅವರು ಅಲ್ಲೇ ಸ್ಥಳದಲ್ಲಿ ಜೀವ ಬಿಟ್ಟಿದ್ದಾರೆ. ನಾವು ಟೆಕ್ನಾಲಜಿನಲ್ಲಿ ಎಷ್ಟೇ ಮುಂದುವರೆದಿದ್ರು ನೇಚರ್ನ ಯಾವತ್ತೂ ಎದುರಕೊಳ್ಬಾರ್ದು ಅಂತ ಅನ್ನೋದಕ್ಕೆ ಇದು ಒಳ್ಳೆ ಎಕ್ಸಾಂಪಲ್ಲು. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.